नमस्कार फ्रेंड्स, वेलकम टू धनलक्ष्मी ಔಟ್ಲೆಟ್ ಫ್ಯಾಕ್ಟರಿ. ಧನಲಕ್ಷ್ಮಿ ಔಟ್ಲೆಟ್ ಫ್ಯಾಕ್ಟರಿ ಸೂರತ್ ಗುಜರಾತ್ ಇಂದ ಇದು ವಿಡಿಯೋ ಬರ್ತಾ ಇದೆ. ಸೂರತ್ ಗುಜರಾತ್ ಇಂದ ನೋಡ್ಕೊಳ್ಳಿ. 45 ರೂಪಾಯಿಗೆ ಸೀರೆ ತೋರಿಸ್ತಾ ಇದೀನಿ. 45 ನೋಡಿದು 45 ರೂಪಾಯಿಗೆ 450 ರೂಪಾಯಿಗೆ 10 ಸೀರೆ, 450 900 ರೂಪಾಯಿಗೆ 20 ಸೀರೆ. ಕಲರ್ ನೋಡ್ತೀರಾ? ಇದು ನೋಡಿ, ಕಲರ್ ಬಂಡಲ್ ನೋಡ್ತಾ ಇರ್ಬೇಕು. ಕಲರ್ ನೋಡಿ ನೀವು ಎಷ್ಟು ಚೆನ್ನಾಗಿ ಕಲರ್ ಇರುತ್ತೆ. ಬರೀ 450 ರೂಪಾಯಿಗೆ 10 ಪೀಸ್ ಕೊಡ್ತಾ ಇದೀನಿ ಅಂದ್ರೆ 900 ರೂಪಾಯಿಗೆ 20. ಆರಾಮಾಗಿ ನೀವು ಒಂದ್ ಬಂಡಲ್ ಅಂದ್ರೆ 1000 ರೂಪಾಯಿಗೆ ಮಾರ್ಬೋದು. ಆ ತರ ಡಿಸೈನ್ ನಾನು ಕೊಡ್ತಾ ಇದ್ದೀನಿ. ಬರೀ 45 ರೂಪಾಯಿಗೆ ಸೀರೆ ನೋಡಿ. ಸೀರೆ ಫುಲ್ ಸೀರೆ ಕೊಡ್ತಾ ಇದ್ದೀನಿ 5.5 ಮೀಟ್ರು ನೋಡಿ. 45 ರೂಪಾಯಿಗೆ ಖರ್ಚಿಪ್ ಸಿಕ್ಕಲ್ಲ. ನಾನು ಪೂರ್ತಿ ಬಂಡಲ್ ಕೊಡ್ತಾ ಇದ್ದೀನಿ ನೋಡಿ. ಈ ತರ ನೆಕ್ಸ್ಟ್ ನೋಡಿ, ಬರೀ 150 ರೂಪಾಯಿಗೆ ಸೀರೆ ನೋಡ್ಕೊಳ್ಳಿ. 150 ವರ್ಕ್ ಮೇಲೆ ಕೊಡ್ತಾ ಇದ್ದೀನಿ. 150 1500ಗೆ 10 ಪೀಸು, ಬಂಡಲ್ ಟು ಬಂಡಲ್. ಇವತ್ತು ನಾನು ಪೀಸ್ ಆಮೇಲೆ ಕಲರ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಕಲರೇ ನೋಡ್ಕೊಳ್ಳಿ, ಬಟ್ಟೆನೇ ನೋಡ್ಕೊಳ್ಳಿ. ಈ ತರ ಕಲರ್ ಡಿಸೈನ್ ಬರುತ್ತೆ. ಬೇರೆ ಬೇರೆ ಕಲರ್ ಅಂದ್ರೆ ಬೇರೆ ಬೇರೆ ಡಿಸೈನ್ ನೋಡಿ. ಕಲರ್ ನೋಡಿ, 10 ಕಲರ್ ಅಂದ್ರೆ ಬೇರೆ ಬೇರೆ ಸಿಕ್ಕತ್ತೆ. ವರ್ಕ್ ಒಂದ್ ಪೀಸ್ ಅಂದ್ರೆ 300 ರೂಪಾಯಿಗೆ ಸೇಲ್ ಆಗುತ್ತೆ. ಆ ತರ ಇದು ಚೆನ್ನಾಗಿ ಬಟ್ಟೆ ಇರುತ್ತೆ, ಕ್ವಾಲಿಟಿ ಇರುತ್ತೆ. ನೆಕ್ಸ್ಟ್ ನೋಡಿ, ಬರೀ 150 ರೂಪಾಯಿ ನೋಡಿ. ಸಿರೋಜ್ಕಿ ಮೇಲೆ ಇದೆ 150. 25 ಕಲರ್, 25 ಡಿಸೈನ್, ಒಂದ್ ಪೀಸ್ 150 ನೋಡ್ಕೊಳ್ಳಿ. ಡಿಸೈನ್ ನೋಡ್ಕೊಳ್ಳಿ, ಆಮೇಲೆ ಕಲರ್ ನೋಡಿ. ಈ ತರದ್ದು ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ಅಂದ್ರೆ ಇದು ಕಲರ್ ಅಂದ್ರೆ ನಿಮ್ದು ನೋಡಿ. ಇದು ಹಳ್ಳಿ ಇದೆಯಾ, ಹಳ್ಳಿದಲ್ಲಿ ಅಂದ್ರೆ 150 ರೂಪಾಯಿ ಇಲ್ಲಿಂದ ತಗೊಂಡ್ ಹೋಗ್ಬಿಟ್ಟು 200 250 300 ರೂಪಾಯಿ ವರ್ಗು ಮಾಡ್ಬೋದು. ಅದು ಏರಿಯಾ ಹೆಂಗ್ ಆಗತ್ತೆ ಹಂಗೆ ಸೇಲ್ ಆಗುತ್ತೋ. ಅದಕ್ಕೆ ಇಲ್ಲಿಂದ ನೀವು ಕಮ್ಮಿ ರೇಟ್ಗೆ ತಗೊಂಡ್ ಹೋಗ್ಬಿಟ್ಟು ಡಬಲ್ ಮಾರ್ಜಿನ್ ಕಮಾಯಿಸ್ಬೇಕು. ಆ ತರ ಡಿಸೈನು ಐಟಮ್ ಇರುತ್ತೆ ನೋಡಿ. 75 ರೂಪಾಯಿಗೆ ಸೀರೆ ತಗೊಂಡ್ ಬರ್ತಾ ಇದ್ದೀನಿ. 75 ಅಂದ್ರೆ ಸೀರೆ ಫುಲ್ ಇರುತ್ತೆ ನೋಡಿ. ಈ ತರ ಡಿಸೈನ್ ನೋಡಿ, ಈ ತರ ನೋಡಿ. ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ಡ್ಯಾಮೇಜ್ ಪೀಸ್ ಇರಲ್ಲ, ಫ್ರೆಶ್ ಪೀಸ್ ಇರುತ್ತೆ. ಅಂದ್ರೆ ಕಲರು ಡಿಸೈನು ಬಟ್ಟೆ ಎಲ್ಲ ಬೇರೆ ಬೇರೆ ಬರುತ್ತೆ. ಸೇಮ್ ಯಾವ್ದು ಬರಲ್ಲ. 20 ಕಲರ್ 20 ಡಿಸೈನ್ ನೋಡಿ. ಕಲರ್ ಡಿಸೈನ್ ನೋಡ್ಕೊಳ್ಳಿ. ಆಮೇಲೆ ನೀವ್ ಹೇಳ್ತೀರಾ ಸರ್ ಫ್ರೆಶ್ ಬೇಕು, ಫ್ರೆಶ್ ಇಲ್ಲ. ಈ ತರದಲ್ಲಿ ಮಿಕ್ಸ್ ಬರುತ್ತೆ, ಮಿಕ್ಸ್ ಸಿಕ್ಕು. 75 ರೂಪಾಯಿಗೆ ಒಂದ್ ಸೀರೆ ನೀವು ಇಲ್ಲಿಂದ ತಗೊಂಡ್ ಹೋಗ್ಬಿಟ್ಟು 150ಗೆ ಮಾಡ್ರೆ ನಿಮ್ಗೆ ಡಬಲ್ ಸಿಗ್ತಾ ಇದೆ. ಅದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಹೋಗ್ಬಿಟ್ಟು ವಾಟ್ಸಪ್ಗೆ ಆಯ್ ಅಂತ ಮೆಸೇಜ್ ಕಳಿಸ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಬಂದ್ಬಿಡುತ್ತೆ. ಯಾವ್ದು ನಿಮ್ಗೆ ಬೇಕೋ ಅದು ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಮಿನಿಮಮ್ 10,000 ರೂಪಾಯಿದು ಆರ್ಡರ್ ಇರುತ್ತೆ. 70% ನಾನು COD ಮಾಡ್ಕೊಡ್ತೀನಿ. 30% ನೀವು ಮುಂಚೆ ಕಟ್ಟಬೇಕು ಸಾಕು. ನೀವು ಯಾವ ಏರಿಯಾದಲ್ಲಿ ಇರಲಿ, ಹುಬ್ಳಿ ಇರಲಿ, ಧಾರವಾಡ ಇರಲಿ, ಚಿಕ್ಕಪೇಟು, ವಿಜಯಪುರ, ಯಾವ ಕಡೆ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಯಾವ ತಮಿಳ್ನಾಡು ಇರಲಿ, ತೆಲಂಗಾಣ ಇರಲಿ, ಯಾವ ಇರಲಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಹೋಗ್ಬಿಟ್ಟು ನೀವು ಕಾಲ್ ಮಾಡ್ಬೋದು. ನಮ್ದು ಎಲ್ಲಾ ಕಡೆ ನಿಮ್ಗೆ ಡೆಲಿವರಿ ಸಿಗುತ್ತೆ. ಅಂದ್ರೆ ಮಿನಿಮಮ್ ಆರ್ಡರ್ 10,000 ರೂಪಾಯಿದು ಇರುತ್ತೆ. ಆಮೇಲೆ ಪ್ರಿಂಟ್ಸ್ ಇರ್ಬೇಕಾ ವಿದೌಟ್ ಲೇಸು ನೋಡಿ. ಬರೀ 150 ರೂಪಾಯಿಂದ ಸಿಕ್ಕತ್ತೆ ವಿದೌಟ್ ಲೆಸ್. 150 ಸ್ಕ್ರೀನ್ ಶಾಟ್ ತಗೊಳ್ಳಿ. 150 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. ಈ ತರ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ. 150 ಬೇಕಾ, 180, 170, ಆಮೇಲೆ 200, 250 ಯಾವ ರೇಂಜ್ ವರ್ಗ ಬೇಕಾ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಬರುತ್ತೆ. ಯಾಕೆ ನಾನು ವಿಡಿಯೋ ಇರೋದು 4 ನಿಮಿಷ, 4 ನಿಮಿಷದಲ್ಲಿ ಯಾವ್ದು ಪೂರ್ತಿ ತೋರ್ಸಕ್ಕಾಗಲ್ಲ. ಬರೀ ನಾನು 10 ಡಿಸೈನ್ ತೋರಿಸ್ತೀನಿ. 10 ಡಿಸೈನ್ ನಲ್ಲಿ ನೀವು ಏನು ನೋಡಕ್ಕಾಗಲ್ಲ. ಯಾಕೆ ಈ ತರದಲ್ಲಿ ಬರೀ ಪೀಸ್ ತೋರಿಸಬಹುದು, ಪೂರ್ತಿ ಬಿಚ್ಚಾಗಲ್ಲ ನೋಡಿ. ಈ ತರ ಕಲರ್ ಡಿಸೈನ್ ನೋಡ್ಬೇಕು ನೀವು. ಎಷ್ಟು ಚೆನ್ನಾಗಿ ಬಟ್ಟೆ ಇರುತ್ತೆ ಅಂದ್ರೆ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಅಂದ್ರೆ ದೊಡ್ಡ ಕಂಪನಿ. ಇಲ್ಲಿ ಮ್ಯಾನುಫ್ಯಾಕ್ಚರು. ಇಲ್ಲಿಂದ ನೀವು ಕಮ್ಮಿ ರೇಟ್ಗೆ ತಗೊಂಡ್ ಹೋಗ್ಬಿಟ್ಟು ಆರಾಮಾಗಿ ಡಬಲ್ ಕಮಾಯಿಸ್ತೀರಾ. ಆ ತರ ಸೀರೆ ರೇಟ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಆಮೇಲೆ ಯಾವ್ದು ನಿಮ್ಗೆ ಸೇಟ್ ಟು ಸೇಟ್ ಹೋಗಲ್ಲ. ಅಂದ್ರೆ 6 ತಿಂಗಳವರೆಗೂ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಡ್ಯಾಮೇಜ್ ಬಂದ್ರೇನು 6 ತಿಂಗಳು ಎಕ್ಸ್ಚೇಂಜ್ ಆಗುತ್ತೆ. ಅದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಹೋಗ್ಬಿಟ್ಟು ಒಂದ್ಸತಿ ಹಾಯ್ ಅಂತ ಮೆಸೇಜ್ ಕಳಿಸ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಬರುತ್ತೆ. ಸೂರತ್ ಬರ್ತಾ ಇದೀರಾ ಅಂದ್ರೆ ಸೂರತ್ ಬಂದ್ಬಿಟ್ಟು ಒಂದು ಕಾಲ್ ಮೆಸೇಜ್ ಮಾಡ್ರೆ ನಮ್ ಗಾಡಿ ನಿಮ್ಗೆ ಪಿಕಪ್ ಮಾಡಕ್ ಬರ್ತಾರೆ. ರೈಲ್ವೆ ಸ್ಟೇಷನ್ ದಲ್ಲಿ ಬಂದ್ಬಿಟ್ಟು ಬರೀ ಒಂದು ಕಾಲ್ ಮಾಡ್ಬೇಕು, ಸರ್ ನಾನು ರೈಲ್ವೆ ಸ್ಟೇಷನ್ ಇಳ್ದಿದ್ದೀನಿ ಬೇಗ ಕಳಿಸ್ರೆ. ನಮ್ದು ಹುಡ್ಗ ಬರ್ತಾರೆ, ಅವ್ರ ಜೊತೆನೆ ಡೈರೆಕ್ಟ್ ಬರ್ಬೇಕು. ಯಾಕೆ ಯಾರು ಅವ್ರ ಜೊತೆ ಏಜೆಂಟ್ ಜೊತೆ ಹೋದ್ರೆ ನಿಮ್ದು ಮೋಸ ಆಗ್ಬಿಡ್ತೀರ. ಅದಕ್ಕೆ ಯಾರ ಜೊತೆ ಹೋಗ್ಬಾರ್ದು. ನಮ್ ಹುಡ್ಗ ಬರ್ತಾರ ಆವರೆಗೂ ನಿಮ್ ಕಾಯ್ತಾ ಇರ್ಬೇಕು. ಒಂದ್ 10 ನಿಮಿಷದಲ್ಲಿ ನಿಮ್ ಹುಡ್ಗ ಬಂದ್ಬಿಡ್ತಾರೆ, ಅದ್ರ ಜೊತೆ ನಿಮ್ ಬರ್ಬೇಕು. ಹಾಯ್ ಅಂತ ಮೆಸೇಜ್ ಕಳಿಸಿ. ಇಲ್ಲಾಂದ್ರೆ ಸೂರತ್ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ನಮಸ್ಕಾರ.